ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಹಳೆಯ ತಪ್ಪುಗಳು ಪುನರಾವರ್ತನೆಯಾಗಬಹುದು. ಹಿಂದೆ ಏನೋ ತಪ್ಪು ಮಾಡಿರಬಹುದು, ಅಂತಹ ತಪ್ಪುಗಳು ಮತ್ತೆ ಮತ್ತೆ ಆಗುವಂತಹ ಸಾಧ್ಯತೆ ಇದೆ. ಅದು ದೊಡ್ಡ ತಪ್ಪಾಗುತ್ತೆ. ಯಾವುದೋ ಒಂದು ತಪ್ಪಾಗಿದೆ, ಅದು ನನ್ನ ಗಮನಕ್ಕೆ ಬಂದಿಲ್ಲ, ಅಚಾತುರ್ಯವಾಗಿ ಆಗೋಗಿದೆ ಅಂತಾದರೆ ಆ ತಪ್ಪನ್ನು ತಿದ್ದಿ ನಡೆಯುವಂಥದ್ದು ಮುಖ್ಯವಾಗುತ್ತೆ. ಅದೇ ತಪ್ಪನ್ನೇ ಮತ್ತೆ ಮಾಡ್ತೀನಿ ನಾನು ಅಂತಾದರೆ ಅದಕ್ಕೆ ಏನು ಹೇಳಬೇಕು, ಅದನ್ನು ಅಗತ್ಯವಾಗಿ ಸರಿಪಡಿಸ್ಕೊಳ್ಬೇಕು, ಪರಿಷ್ಕಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಒಂಟಿಯಾಗಿದ್ದು ಕೆಲವು ಕೆಟ್ಟ ಅಭ್ಯಾಸಗಳಿಗೆ ದಾಸರಾಗ್ತಕ್ಕಂಥದ್ದಿದೆ, ಅದನ್ನು ತಪ್ಪಿಸ್ಬೇಕು. ನಾನು ಒಬ್ಬನೇ ಇರ್ತೀನಿ, ಕಚೇರಿಯಲ್ಲಾಗಲಿ ಮನೆಯಲ್ಲಾಗಲಿ ಯಾರ ಸಹವಾಸನೂ ನನಗೆ ಬೇಡ ಅನ್ನುವಂತಹ ಭಾವನೆ, ಅದು ಮನುಕುಲಕ್ಕೆ ವಿರುದ್ಧವಾದಂತಹ ಪರಿಸ್ಥಿತಿ. ಯಾಕೆಂತಂದರೆ ಮಾನವ ಸಂಘಜೀವಿ ಅಂತ ಹೇಳಿ ನಿರ್ಧಾರ ಆಗಿರ್ತಕ್ಕಂಥದ್ದು. ಅಂತಹ ಸಂಘಜೀವಿಯಾದಂತಹ ಮನುಷ್ಯ ಏಕಾಂಗಿಯಾಗಿರ್ತೀನಿ ಅಂತಂದರೆ ಏನು ಹೇಳಬೇಕು, ಆ ಒಂಟಿತನ ಏನು ಮಾಡುತ್ತೆ, ದುಶ್ಚಟಗಳಿಗೆ ದಾಸರಾಗುವ ಹಾಗೆ ಮಾಡಿಬಿಡುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಓದು ಕೆಲಸ ಎರಡೂ ಕೂಡ ಒಟ್ಟೊಟ್ಟಿಗೆ ಮಾಡ್ತಾ ಇರತಕ್ಕಂಥವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸ, ಈ ಕಡೆ ನೌಕರಿ, ಯಾವುದೋ ಅನಿವಾರ್ಯ ಕಾರಣದಿಂದ ಅವರಿಗೆ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗ್ತಕ್ಕಂತಹ ದಿವಸ. ಮನೆ ಮನಸ್ಸು ಎರಡೂ ಕೂಡ ಸಂತೋಷವಾಗಿರಬೇಕು. ಮನೆಗೆ ಹೋದ ತಕ್ಷಣ ನಮಗೆಲ್ಲ ಆನಂದ ಸಿಕ್ಕಬೇಕು, ನಮ್ಮ ಮನಸ್ಸು ಮನೆಗೆ ಹೋಗಬೇಕು ಅಂತಕ್ಕಂತಹ ತವಕದಲ್ಲಿರಬೇಕು. ಇದು ಮಾತ್ರ ನಿಜವಾದಂತಹ ಜೀವನದ ದಾರಿ. ಅಜೀರ್ಣದ ಸಮಸ್ಯೆಯಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಂಡ್ರೆ ಗುರಿ ಮುಟ್ಟೋದಕ್ಕೆ ಸುಲಭವಾಗುತ್ತೆ. ನಾನು ಈ ಕೆಲಸವನ್ನು ಸಾಧನೆ ಮಾಡೇ ಮಾಡ್ತೀನಿ ಅಂತಕ್ಕಂತಹ ನಿಶ್ಚಲವಾದಂತಹ ಮನಸ್ಸು, ದೃಢವಾದಂತಹ ಸಂಕಲ್ಪ, ಯಾರೂ ಕೂಡ ಅದನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಧ್ಯಾನದ ಮೊರೆ ಹೋಗಿ ಶುಭವಾಗುತ್ತೆ. ವೃಷಭ ರಾಶಿ, ಪ್ರೀತಿ ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಸಮಾಧಾನ ಇರಬೇಕು, ತಾಳ್ಮೆ ಇರಬೇಕು, ವಿವೇಕ ಇರಬೇಕು. ಯಾವುದೋ ಒಂದು ಹುಚ್ಚಾಟವನ್ನು ಮೆರೆದಾಗ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ರೀತಿ ನೀತಿ ನಿಯಮಗಳನ್ನು ಅನುಸರಿಸಿ ನಾವು ಹೆಜ್ಜೆಯನ್ನಿಟ್ಟಾಗ ಸಮಾಜದಲ್ಲಿ, ಕುಟುಂಬದಲ್ಲಿ ಹಿರೀಕರಿಂದ ನಮಗೆ ಗೌರವ ಸಿಕ್ಕುವಂಥದ್ದಾಗತ್ತೆ. ವಿನಾಕಾರಣ ತಿರುಗಾಟವನ್ನು ಮಾಡದೇ ಇದ್ದರೆ ಯಶಸ್ಸು ಸಿಕ್ಕುತ್ತೆ. ಮನಸ್ಸು ಹೇಳಿದಾಗ ಎಲ್ಲದನ್ನೂ ಕೇಳಲಿಕ್ಕೆ ಕಷ್ಟ ಆಗುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೂ ಕೂಡ ಆಗದೇ ಇರುವಂಥದ್ದು. ಯಾವುದು ಯುಕ್ತವೋ, ಯಾವುದು ಯೋಗ್ಯವೋ ಅದನ್ನು ಹಿತಮಿತವಾಗಿ ಸರಿಯಾಗಿ ಬಳಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ವಿವಾಹದ ವಿಚಾರ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಮನಸ್ಸಿಗೆ ನಿರಾಸೆಯನ್ನು ಉಂಟು ಮಾಡುತ್ತೆ. ಮದುವೆ ವಿಚಾರ ಮುನ್ನೆಲೆಗೆ ಬಂತು ಅಂತಾದರೆ ಒಂದಷ್ಟು ಚರ್ಚೆಗಳು ನಡೆಯುತ್ತೆ, ಅದರ ಬಗ್ಗೆ ಮಾತುಕತೆ ಆಗುತ್ತೆ. ನಿರ್ಧಾರ ಏನಾಯಿತು ಅಂತ ಕೇಳಿದರೆ ಮಾತ್ರ ಶೂನ್ಯವಾಗಿರುತ್ತೆ, ಅದು ಬೇಸರಕ್ಕೆ ಕಾರಣವಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸಾಲದ ವಿಚಾರ ಮುನ್ನೆಲೆಗೆ ಬರುತ್ತೆ. ಸಾಲವನ್ನು ಮಾಡ್ತಕ್ಕಂಥದ್ದು, ಸಾಲ ಕೊಡಿಸುವಂಥದ್ದು, ಅಥವಾ ಸಾಲಕ್ಕೆ ನೀವು ಜವಾಬ್ದಾರಿಯಿಂದ ಸಹಿಯನ್ನು ಮಾಡ್ತಕ್ಕಂಥದ್ದು, ಸಾಕ್ಷಿಯಾಗ್ತಕ್ಕಂಥದ್ದು ಯಾವ ವ್ಯವಹಾರವೂ ಕೂಡ ಬೇಡ. ಹಾಗೊಂದು ವೇಳೆ ನೀವು ಆದ್ರಿ ಅಂತಾದರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಕಷ್ಟಕ್ಕೆ, ನಷ್ಟಕ್ಕೆ, ಅಥವಾ ನೀವು ಜವಾಬ್ದಾರಿಗೆ ತಲೆಯನ್ನು ಕೊಡಬೇಕಾದಂಥದ್ದಿರುತ್ತೆ. ಗೌರವ ಇರುವಲ್ಲಿ ನೀವು ನಿಮ್ಮ ತಲೆಯನ್ನು ತಗ್ಗಿಸಬೇಕಾಗತ್ತೆ. ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗುವಂಥದ್ದಾಗತ್ತೆ. ಮನೆಯ ಅಗತ್ಯತೆಗಳನ್ನು ಕೂಡ ಗಮನಿಸಬೇಕು. ಕೇವಲ ವ್ಯಾಪಾರ ವ್ಯವಹಾರ ಅಥವಾ ಹೊರಗಿನ ಇನ್ಯಾವುದೋ ನಿಮ್ಮ ಕೆಲಸ ಕಾರ್ಯಗಳೇ ಮುಖ್ಯ ಅಲ್ಲ, ನಿಮ್ಮನ್ನು ನಂಬಿಕೊಂಡಿರತಕ್ಕಂತಹ ಕುಟುಂಬವೂ ಕೂಡ ಇದೆ ಅನ್ನುವಂಥದ್ದು ಗಮನದಲ್ಲಿರಲಿ. ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗಿ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ವ್ಯವಹಾರ ನಷ್ಟವಾಗೋದ್ರಿಂದ ತುಂಬ ದೊಡ್ಡ ಅವಮಾನವಾಗುತ್ತೆ. ಯಾಕೆ ಅಂತಂದರೆ ವ್ಯವಹಾರ ಚೆನ್ನಾಗಿ ನಡೀತಾ ಇದ್ದಾಗ ಅಹಂಕಾರದಿಂದ ಬೀಗಿರ್ತೀರಿ ಅಂತಕ್ಕಂಥದ್ದು. ಆಸ್ತಿಯ ವಿಚಾರ ಮುಂದೆ ಮಾರಕವಾಗುತ್ತೆ. ಆಸ್ತಿಯ ವಿಚಾರವನ್ನು ಹೆಚ್ಚು ಹೆಚ್ಚು ಆಸ್ತಿಯಿಂದ ಗಮನಿಸಿದಾಗ ಮುಂದಿನ ದಿನಮಾನದಲ್ಲಿ ಅದು ತೊಂದರೆಗೆ ಕಾರಣವಾಗುತ್ತೆ. ಇರತಕ್ಕಂತಹ ಆಸ್ತಿ ಅದರಿಂದಲೇ ತೊಂದರೆ ಅನ್ನುವಂಥದ್ದು ಕೂಡ ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದಾಗತ್ತೆ. ಲಾಭ ಅಥವಾ ಹಣದ ವಿಚಾರ ಬಂದಾಗ ಅವೆಲ್ಲವೂ ತಾತ್ಕಾಲಿಕ ಅಂತ ಹೇಳಿ ತಿಳಿಬೇಕು. ಹಿಂದಿನ ಪರಿಸ್ಥಿತಿಯನ್ನು ಒಂದು ಸಾರಿ ಗಮನಿಸಬೇಕಾಗತ್ತೆ. ಬಂಧುಗಳಿಂದಲೇ ನಿಮ್ಮ ವೃತ್ತಿಗೆ
ಆಘಾತವಾಗ್ತಕ್ಕಂಥದ್ದು, ವೃತ್ತಿಗೆ ಪೆಟ್ಟು ಬೀಳ್ತಕ್ಕಂಥದ್ದಾಗತ್ತೆ. ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡ್ರೆ ಅದು ನಿಮಗೆ ಒಳ್ಳೆಯದಾಗುವಂಥದ್ದು. ದಾಂಪತ್ಯದಲ್ಲಿ ಬೇರೆಯವರ ಮಾತು, ಬೇರೆಯವರು ಅಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ರಿಂದ ಅವರ ಮಾತುಗಳಿಗೆ ಮರುಳಾಗಿ ಅಥವಾ ಅವರ ಮಾತಿನ ಕಡೆ ಸೆಳೆತ ಉಂಟಾಗಿ ಅವರ ಕಡೆ ಆಕರ್ಷಿತರಾಗಿ ನಿಮ್ಮ ಕುಟುಂಬದ ಸಾಮರಸ್ಯ ಹಾಳಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದಾಗಬಹುದು. ಕುಟುಂಬದ ಮೂಲ ದೇವರನ್ನು ತಿಳಿದು ಸರಿಯಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಣದ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಬಹುದು, ಗಮನಿಸ್ಕೊಳ್ಳಿ. ನಿಮ್ಮ ವ್ಯವಹಾರಕ್ಕೂ ಆದಾಯಕ್ಕೂ ಇರುವಂತಹ ಹಣಕ್ಕೂ ಹೊಲಿಕೆ ಆಗ್ತಾ ಇದೆಯಾ ಅನ್ನುವಂಥದ್ದು ಗಮನದಲ್ಲಿರಬೇಕು. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ದುಃಖ ಹೆಚ್ಚಾಗುವಂಥದ್ದಿದೆ. ಕುಟುಂಬದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ಬೇಸರವಾಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ತಾವು ಹೇಳಿದ್ದೇ ಆಗಬೇಕು ಅನ್ನುವಂಥದ್ದು, ವ್ಯವಹಾರದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಮನಸ್ಸಿಗೆ ಬೇಸರವಾಗುತ್ತೆ. ಈ ದಿವಸ ಆಲಸ್ಯವನ್ನು ದೂರ ಮಾಡಿಕೊಳ್ಳಿ, ಕೋಪವನ್ನು ದೂರ ಮಾಡಿಕೊಳ್ಳಿ, ಒಳ್ಳೆಯದಿದೆ. ಕೆಲಸದಲ್ಲಿ ಉತ್ಸಾಹ ಇಲ್ಲದೆ ಸ್ವಲ್ಪ ಎಡವಟ್ಟನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಸುಧಾರಣೆಯಾಗುತ್ತೆ, ಅದು ಒಂದೇ ಸಮಾಧಾನ ಅಂತ ಹೇಳಬೇಕು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.